ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಕಲೇಶಪುರದಲ್ಲಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯಿಂದ ಕಗ್ಗತ್ತಲ್ಲಿ ಮುಳುಗಿದ ಗ್ರಾಮ. ವಿದ್ಯುತ್ ಸಂಪರ್ಕವಿಲ್ಲದೆ ಬಾಗೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಕಾಡಾನೆ ಸಮಸ್ಯೆ, ನಿರಂತರ ಮಳೆಗೆ ಜನರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಕುಡಿಯುವ ನೀರಿಗೂ ಬಾಗೆ ಗ್ರಾಮದಲ್ಲಿ ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನೋಡಿ. ಪಾಪ ಒಂದ್ ಕಡೆಯಲ್ಲಿ ವಿಪರೀತ ಮಳೆ, ಇನ್ನೊಂದು ಕಡೆಯಲ್ಲಿ ಕಾಡಾನೆಗಳ ಕಾಟ, ಮತ್ತೊಂದು ಕಡೆಯಲ್ಲಿ ಕುಡಿಯೋಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ. ಯಾಕಂದರೆ ಕರೆಂಟೂ ಇಲ್ಲ, ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಹೋಗೋಣ ಅಂತಂದರೆ ಆನೆಗಳಿಗೆಲ್ಲ ಅಟ್ಯಾಕ್ ಮಾಡುತ್ತೋ ಅಂತ ಭಯ. ಮನೆ ಒಳಗೆ ಇರೋಣ ಅಂತಂದರೆ ಕುಡಿಯೋ ನೀರು, ಕರೆಂಟು ಎಲ್ಲದಕ್ಕೂ ಸಮಸ್ಯೆ. ವಿಪರೀತವಾದಂಥ ಮಳೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ತೋರಿಸ್ಕೊಳ್ಳಿ, ಕರೆಂಟ್ ವೈರ್ ತೋರಿಸ್ಕೊಳ್ಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ, ಯಾವ ಥರದ ಸಮಸ್ಯೆನ ಎದುರಿಸ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿ ಏನು, ಅವರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೋಡ್ಕೊಂಡು ಬರೋಣ ಬನ್ನಿ. ಸಕಲೇಶಪುರದಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಅವಾಂತರವನ್ನು ಕೂಡ ಮಾಡಿದೆ. ಒಂದು ಕಡೆ ಮಳೆ ಅವಾಂತರವಾದರೆ ಇನ್ನೊಂದು ಕಡೆ ವಿದ್ಯುತ್ ಕೂಡ ವ್ಯತ್ಯಯವಾಗಿದೆ. ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದಲೂ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಇಲ್ಲಿ ಅಡುಗೆ ಮಾಡಲಿಕ್ಕೂ ಸಾಕಷ್ಟು ಕಷ್ಟ ಆಗ್ತದೆ. ಜೊತೆಗೆ ಮಕ್ಕಳು ಇನ್ನೇನು ನಾಳೆಯಿಂದ ಕೂಡ ಶಾಲೆ ಆರಂಭವಾಗುತ್ತೆ. ಶಾಲೆ ಆರಂಭವಾದರೂ ಅವ್ರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಜೊತೆಗೆ ಎಲ್ಲವನ್ನೂ ಈಗ ಕರೆಂಟಿಂದಲೇ ನಂಬಿಕೊಂಡಿರುವಂಥದ್ದು. ಅಡುಗೆ ಮಾಡಲಿಕ್ಕೆ ಆಗಿರ್ಬೋದು, ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ಳುವುದಕ್ಕಾಗಿರ್ಬೋದು, ಎಲ್ಲಕ್ಕೂ ಕೂಡ ವಿದ್ಯುತ್ ಬಹಳ ಮುಖ್ಯ. ಆದರೆ ಕಳೆದ ಒಂದು ವಾರದಿಂದಲೂ ಈ ಭಾಗದಲ್ಲಿ ಬಾಗೆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಈಗ ನಮ್ಮ ಜೊತೆಗೆ ಮೊದಲನೇದಾಗಿ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ. ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಈಗ ಮಳೆಗಾಲ ಆರಂಭವಾಗಿದೆ. ಪ್ರತಿ ವರ್ಷ ಇದೇ ಥರ ಆಗುತ್ತೆ. ಬಾಗೆ ಗ್ರಾಮ ಆಗಿರ್ಬೋದು, ಬೇರೆ ಗ್ರಾಮ ಆಗಿರ್ಬೋದು. ಈಗ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಅಲ್ಲಿ ಮಹಿಳೆಯರು ಕೂಡ ಹೇಳ್ತಾಯಿದ್ರು ಮನೆ ಒಳಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ. ನೀವು ಸ್ಥಳೀಯರಾಗಿ ಏನು ಹೇಳ್ತೀರಿ ಸರ್? ಸರ್, ಕಳೆದ 4 ದಿನದಿಂದ ನಮಗೆ ವಿದ್ಯುತ್ತಿನ ಅಭಾವ ಆಗಿದೆ. ನಮ್ಮ ಕುಡಿಯೋ ನೀರು ಸಮಸ್ಯೆ ಮೊದಲನೇದಾಗಿ. ಯಾಕಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೋಟ್ರು ರನ್ ಆಗಬೇಕಂದ್ರೆ ಕರೆಂಟ್ ಇರಲೇಬೇಕು. ಕುಡಿಯೋಕ್ಕೆ 4 ದಿನದಿಂದ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಆಗಿದೆ. ಮಕ್ಕಳಿಗೆ ಓದೋಕ್ಕೆ, ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಿದೆ. ರಾತ್ರಿ ಇಡೀ ಕರೆಂಟ್ ಇರಲ್ಲ. ಕಂಟಿನ್ಯೂಸ್ ಆಗಿ 4 ದಿನದಿಂದ ನೈಟು ಡೇ 2 ಟೈಮು ಕರೆಂಟ್ ಇಲ್ದಂಗೆ ಆಗಿದೆ. ಮತ್ತು ಈ ಪೂರ್ವಭಾವಿ ಸಭೆ ಈ ಕ್ಷೇತ್ರದ ಶಾಸಕರು ಕರಿಬೇಕಾಯಿತು. ಮಳೆ ಬರುವ ಮುನ್ಸೂಚನೆ ಇದ್ದೂ ಕರಿಬೇಕಾಯಿತು. ಅವರು ಇದರಲ್ಲಿ ವಿಫಲರಾಗಿದ್ದಾರೆ. ಅವ್ರು ಏನೋ ಓಡಾಡ್ತಾರೆ, ಅಲ್ಲಿ ಇಲ್ಲಿ ಫೋಟೋ ತೆಗೆಸ್ಕೊತಾರೆ, ಕಾಮಗಾರಿದು ಬಿಟ್ಟರೆ ಅವ್ರು ಯಾವುದೇ ಕೆಲಸನೂ ಮಾಡ್ತಾಯಿಲ್ಲ. ಅಧಿಕಾರಿಗಳು ಅವ್ರು ಹಿಡಿದು ತಪ್ಪೋಗಿದೆ ಅಧಿಕಾರಿಗಳದು. ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಫಲರಾಗಿದೆ, ಎಲ್ಲ ಥರದಲ್ಲೂ ವಿಫಲ ಆಗೋಗಿದೆ. ಸರ್, ಈಗ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ವಿದ್ಯುತ್ ಇಂಪಾರ್ಟೆಂಟ್, ಕರೆಂಟೇ ಇಂಪಾರ್ಟೆಂಟ್ ಸರ್. ಸರ್, ಕುಡಿಯೋಕ್ಕೆ ನೀರಿಲ್ಲ ಮೇಯ್ನಾಗಿ. ಈಗ ಮಕ್ಕಳಿಗೆ ಓದೋಕ್ಕೆ ಕರೆಂಟ್ ಇಲ್ಲ, ಮತ್ತು ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೂ ಕರೆಂಟ್ ಇಲ್ಲ ಸರ್. ಮತ್ತು ಕುಡಿಯೋಕ್ಕೆ ಮಳೆ ನೀರನ್ನೇ ಕುಡಿತಿದ್ದೀವಿ ಸರ್ ಈಗ. ಮತ್ತು ಈ ನಮ್ಮ KB ಅವ್ರು ಏನು ಮಾಡ್ತಾರೆ ಗೊತ್ತಾ, ಆಗ್ಲಲ್ಲೆಲ್ಲ ಇದು ಬೇಸಿಗೆಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾರೆ. ಈ ಟೈಮಲ್ಲಿ ಮಳೆ ಬಂದರೆ ಕಂಬ ಮುರಿದೋಗಿದೆ. ಆಗ ನೋಡ್ಬೋದಲ್ಲ ಸರ್, ಎಲ್ಲಿ ಮರ ಇದೆ ಮರ ಕಟ್ಕೊಬೇಕು, ಎಲ್ಲಿ ಕಂಬ ಹೋಗಿದೆ ಒಂದು ಎಸ್ಟಿಮೇಟ್ ಕೊಟ್ಟು ಜೈ ಹತ್ರ ಮಾತಾಡಿ ಒಂದು ಈ ಥರ ಕಂಬ ಹೋಗಿದೆ, ಆ ಕಂಬ ರೆಡಿ ಮಾಡಿಸಿ ಅನ್ನೋದೊಂದು ಇದಿಲ್ಲ. ತುಂಬಾ ಒಂದು ತೊಂದರೆ ಆಗ್ಬಿಟ್ಟಿದೆ ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಏನು ಹೇಳೋದು ಸರ್, 4-5 ದಿನ ಆಯಿತು. ಇದು ಇವತ್ತಿನ ಇದಲ್ಲ, ವರ್ಷ ಇರ್ತಿ ಮಳೆ ಬಂದರೆ ಇದೆ. ವಾರಗಟ್ಲೆನೂ ಆಗುತ್ತೆ, 15 ದಿನ ಆದರೂ ಆಯಿತು, 20 ದಿನವೂ ಆಯಿತು. ಇದೇ ಹಣೆ ಬರಾಗಿದೆ ಸಕಲೇಶಪುರ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು. ಈಗಾಗಲೇ ಕುಡಿಯೋದಕ್ಕೆ ನೀರು ಬೇಕು ಅಂತಂದರೆ ಕರೆಂಟ್ ಬೇಕು. ಈಗ ಕರೆಂಟು ಇಲ್ಲ, ಜೊತೆಗೆ ಮಳೆ ನೀರನ್ನು ನಾವು ಕುಡಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳನ್ನ ಸಭೆ ಕರಿಬೇಕಾಗಿತ್ತು. ಸಭೆ ಕರೆಯೋದ್ರಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ. ಅಧಿಕಾರಿಗಳನ್ನ ಹಿಡಿತಕ್ಕೆ, ಶಾಸಕರ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿದ್ಯುತ್